ಚಳುವಳಿಯ ಭಾಗ ಅವರದು. ಅದು ಕೇವಲ ರಂಗ ನಿರ್ದೇಶಕ ಮಾತ್ರ ಅಲ್ಲ. ಬಾಬಾ ಸಾಹೇಬ್ ಕಾಂಬ್ಳೆ ಅವರು ತಮ್ಮ ಜೀವನದ ಬಹುತೇಕ ಸಮಯವನ್ನು ಈ ಒಂದು ಅಂಬೇಡ್ಕರ್ ಅವರ ಕನಸುಗಳನ್ನು ನನಸು ಮಾಡೋಕ್ಕೆ ಓಡಾಡ್ತಾ ಇರ್ತಕ್ಕಂಥ ಒಬ್ಬ ಪ್ರಬುದ್ಧ ನಾಯಕ. ಮಾವಳ್ಳಿಯಲ್ಲಿ ಅಂತಹ ಒಂದು ಬರೀ ಒಂದು ವಿಚಿತ್ರಕಾರಿ ಮನಸ್ಸುಗಳ ನಡುವೆ ಅರಳಿದಂಥ ಒಂದು ಸುಂದರ ಹೂವು ಅಂದರೆ ಅದು ಮಾವಳ್ಳಿ ಶಂಕರ್. ಪ್ರಾಮಾಣಿಕತೆ, ಬದ್ಧತೆ, ಚಳುವಳಿ ಅಂದರೆ ಈಗಿರಬೇಕು ಅಂತ ಕಟ್ಟಿ ತೋರಿಸಿದಂತಹ ಕೀರ್ತಿ ಯಾರಿಗಾರು ಸಲ್ಲುತ್ತೆ ಅಂತ ಅಂದರೆ ಅದು ನಮ್ಮೆಲ್ಲರ ಪ್ರೀತಿಯ ಮಾವಳ್ಳಿ ಶಂಕರ್ ಅವ್ರಿಗೆ ಸಲ್ಲುತ್ತೆ. ಇವತ್ತು ಮಾವಳ್ಳಿ ಶಲಿತ ಕಲಾರಂಗದಲ್ಲಿ ಬಹಳಷ್ಟು ಕೆಲಸ, ದಲಿತ ಕಲಾ ಮಂಡಳಿಲಂತೂ ಅವರೇ ಹಾಡ್ಕೊಂಡು ನಮ್ಮ ಜೊತೆ ಓಡಾಡ್ತಿದ್ದಂಥವ್ರು. CGK ನೋಡಯ್ಯ ಹೆಂಗಾಡ್ತಾನೆ ಮಾವಳ್ಳಿ ಅಂತ ಅನ್ನೋರು. ಅವರು ಹಾಡುಗಳು ಹಾಡಾಡ್ತಿದ್ರು, ನಾಟಕಗಳು ಮಾಡ್ತಿದ್ರು, ಬೀದಿ ನಾಟಕಗಳು ಮಾಡ್ತಿದ್ರು. ಅದರ ಮೂಲಕ ಬಂದು ಇವತ್ತು ಇಡೀ ದಲಿತ ಚಳವಳಿಯ ಒಂದು ಪ್ರಮುಖ ಶಕ್ತಿಯಾಗಿ ಇವತ್ತು ಕರ್ನಾಟಕದಲ್ಲಿ ರೂಪುಗೊಂಡಿದ್ದಾರೆ. ಕಳೆದ ಬಾರಿ ಕೆಲವು ಇನ್ನೇನು ಅಂತಿಮ ಮೆಟ್ಲು ಹತ್ತೋ ಟೈಮಲ್ಲಿ ಅವ್ರದ್ದು MLC ಸೀಟ್ ತಪ್ಪೋಯ್ತು, ಯಾವುದೋ ಭ್ರಷ್ಟ ರಾಜಕಾರಣಿಗಳಿಂದ ತಪ್ಪೋಯ್ತು. ಇಲ್ಲ ಅಂದರೆ ನಾವು ಇವತ್ತು ಮಾವಳ್ಳಿ ಶಂಕರ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅಂತ ನಾವು ಕರಿಬೇಕಾಗಿತ್ತು. ಕರ್ನಾಟಕದ ಹೋರಾಟ ಅಥವಾ ದಲಿತ ಚಳವಳಿಯ ಇತಿಹಾಸವನ್ನು ನಾವು ದಾಖಲಿಸ್ತೀವಿ ಅಥವಾ ನೋಡ್ತೀವಿ ಅನ್ನೋದಾದರೆ 4 ದಶಕಗಳಿಗೂ ಮೀರಿ ಶಂಕರಣ್ಣನ ಹೆಸರಿಲ್ಲದೆ ಆ ಇತಿಹಾಸ ಇರೋದಿಲ್ಲ. ಸೊ ಈಗ ಶಂಕರಣ್ಣನ ಅವರು ಮಾತು. ಸಹೋದರರು ಆದಂಥ ಗೌರವಾನ್ವಿತ ಬಾಬಾ ಸಾಹೇಬ್ ಕಾಂಬ್ಳೆ ಅವರೇ, ಬಾಬಾ ಸಾಹೇಬ್ ಕಾಂಬ್ಳೆ ಅವರ ನಿರ್ದೇಶನದ ನನ್ನ ಅಂಬೇಡ್ಕರ್ ಈ ನಾಟಕವನ್ನು ತಾವು ನೋಡಬೇಕು ಅಂತ ಮೊದಲನೇದಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ನಂತರ ನಮ್ಮ ಡಾಕ್ಟರ್ KV ನಾಗರಾಜ್ ಮೂರ್ತಿ ಅವರು ಎಷ್ಟು ಕ್ರಿಯಾಶೀಲರಾಗಿ ಅಕಾಡೆಮಿ ಅದರ ಒಂದು ಕಾರ್ಯಕ್ರಮಗಳನ್ನು ನೋಡಿದ್ರೆ ನಿಜಕ್ಕೂ ತುಂಬ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಕಾರ್ಯಕ್ರಮಗಳನ್ನು ಅವರು ಇವತ್ತು ಆಯೋಜನೆ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಎಲ್ಲ ತಂಡ ಒಂದು ರೀತಿಯಲ್ಲಿ ಒಂದು ಬಂಧ ಕಟ್ಕೊಂಡು ಅವರು ಮಾಡ್ತಾ ಇರುವಂಥದ್ದು. ಅದು ಜಗದೀಶ್ ಜಾಲ ಅಂತ ನನ್ನೆಲ್ಲರ ಪ್ರೀತಿಯ ಸಹೋದರರು. ಜಾಲ ಅವರು ಆರಂಭದಿಂದಲೂ ರಂಗಭೂಮಿಯಲ್ಲಿ ಇದ್ದಂಥವರು. ಮತ್ತು ಇಲ್ಲಿನ ರಿಜಿಸ್ಟ್ರಾರ್ ಆದಂಥ ನೀಲಮ್ನವರು, ಇವರೆಲ್ಲರ ಒತ್ತಾಸೆಯ ಮೇರೆಗೆ ಈ ಒಂದು ನಾಟಕ ಇವತ್ತು ನಡೀತಾ ಇದೆ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಸಾಕಷ್ಟು ನಾಟಕಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥದ್ದು. ಹಿಂದೆ ಡಾಕ್ಟರ್ ಹನುಮಂತಯ್ಯನವರ ರಚನೆ ಮಾಡಿದಂತಹ ಅಂಬೇಡ್ಕರ್ ಅವರನ್ನ ಕುರಿತಾಗಿ CGK ಅವರು ನಿರ್ದೇಶನ ಮಾಡಿದಂಥ ನಾಟಕದ ನಂತರ ಸಾಕಷ್ಟು ನಾಟಕಗಳು ಈಗ ಕೊಡಗನಹಳ್ಳಿ ರಾಮಯ್ಯನವರು ಏನು ಅಂಬೇಡ್ಕರ್ ಕೊಲಾಜ್ ಅಂತ ಹೇಳಿ ಒಂದು ನಾಟಕವನ್ನು ಜಂಬೆ ಅವರ ನಿರ್ದೇಶನದಲ್ಲಿ ಮಾಡಿದ್ದು, ಅದು ಈಗಾಗಲೇ ಹಲವಾರು ಪ್ರದರ್ಶನಗಳನ್ನು ಇವತ್ತು ಆಗಿದೆ. ಈಗ ನನಗೆ ತುಂಬ ಕುತೂಹಲ ಮೂಡಿದ್ದು ನಮ್ಮ ಕಾಂಬ್ಳೆ ಅವರು ನಿರ್ದೇಶನ ಮಾಡಿದ್ದಾರೆ ಅನ್ನುವಂಥದ್ದು. ತುಂಬ ಸಂತೋಷ ಆಯಿತು. ಜಬ್ಬರ್ ಪಟೇಲ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಒಂದು ಚಲನಚಿತ್ರ ನಿರ್ದೇಶನ ಮಾಡಿದೆ NFDCಗೆ. ಬಹುಶಃ ಆ ಸಿನಿಮಾ, ಆ ನಾಟಕ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅದು ಅಟೆನ್ಬರೋ ಏನು ತೆಗೆದ್ರು ಇವ್ರದ್ದು ಮಹಾತ್ಮ ಗಾಂಧೀಜಿಯವರು ಅದರ ಸಮನಾಗಿ ನಿಲ್ಲಬಲ್ಲಂತಹ ಒಂದು ಚಿತ್ರ ಅದು. ಆದರೆ ಯಾವ ಕಾರಣಕ್ಕೆ ಅದು ಅಂಬೇಡ್ಕರ್ ಅವರನ್ನೋ ಕಾರಣಕ್ಕೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಆ ಸಿನಿಮಾನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ಶ್ರೇಷ್ಠತೆ. ಆ ಸಿನಿಮಾ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದು ಆಸ್ಕರ್ಗೆ ಹೋಗುವಂಥ ಒಂದು ಸಿನಿಮಾ ಅದು. ಆದರೆ ಅದನ್ನು ನಮ್ಮ ನಡುವೆನೇ ಅದು ಹೆಚ್ಚಾಗಿ ಪ್ರದರ್ಶನಗೊಳ್ಳಿಲ್ಲ ಅನ್ನುವಂಥದ್ದು. ಅದು ಯಾಕೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸಾಮಾಜಿಕ ವಾತಾವರಣ ಎಷ್ಟು ಕಲುಷಿತ ಆಗಿದೆ ಇವತ್ತಂತ ಹೇಳಿ. ಒಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಮಾಡಬೇಕು ಅಂತೇಳಿ ಅವರ ಅಭಿಮಾನಿಗಳು, ಅವರ ಒಡನಾಡಿಗಳು ತುಂಬ ಒತ್ತಾಯವನ್ನು ಮಾಡ್ತಾರೆ ಬಾಬಾ ಸಾಹೇಬರಿಗೆ.
ಆ ಸಂದರ್ಭದಲ್ಲಿ ಆವತ್ತಿನ ಶ್ರೇಷ್ಠ ಚಿತ್ರಕಲಾವಿದರು, ಬಹುಶಃ ಅವ್ರ ಹೆಸರು ನನಗೆ ನೆನಪಿಲ್ಲ, ವಾಗ್ಮೋರೆ ಅಂತನೋ ಏನೋ ಅನಿಸುತ್ತೆ, ಅವರ ಸ್ಟುಡಿಯೋಗೆ ಕರ್ಕೊಂಡೋಗಿ ಅವರ ಪುತ್ಥಳಿಯನ್ನು ಮಾಡಬೇಕು ಅಂತ ಅಂದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನನ್ನ ಪುತ್ಥಳಿ ಮಾಡೋದ್ರಿಂದ ನಿನಗೇನಪ್ಪ ಸಿಗುತ್ತೆ, ಕನಿಷ್ಠ ನೀನು ಆವತ್ತು ಏನು ರಾಷ್ಟ್ರೀಯ ಚಳವಳಿ ತುಂಬ ಉತ್ತುಂಗಕ್ಕೆ ಹೋಗ್ತಾ ಇರುತ್ತೆ, ಒಂದು ಕಡೆ ಗಾಂಧೀಜಿಯವರು, ವಲ್ಲಭಾಯಿ ಪಟೇಲರು, ನೆಹರು ಇವರು ಅವರ ಒಂದು ದೊಡ್ಡ ಮಟ್ಟದ ಒಂದು ಸ್ವಾತಂತ್ರ್ಯ ಚಳವಳಿ ಇರಬೇಕಾದ್ರೆ ಬಾಬಾ ಸಾಹೇಬರು ಅದಕ್ಕೆ ಪರ್ಯಾಯವಾಗಿ ಒಂದು ಸಾಮಾಜಿಕ ಆಂದೋಲನವನ್ನು ಅವರು ಕಟ್ಕೊಂಡು ಹೋಗ್ತಿರ್ತಾರೆ. ಹೀಗಾಗಿ ನೀನು ನನ್ನ ಪ್ರತಿಮೆ ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ, ನೀನು ಅಂಥ ಆ ನಾಯಕರನ್ನು ಮಾಡೋದ್ರಿಂದ ಬಹುಶಃ ನಿಮ್ಗೆ ಹೆಚ್ಚು ಪ್ರಸಿದ್ಧಿಗೆ ಬರ್ತೀಯ ಅಂದಾಗ ಅವರು ನಕ್ಕು ಸುಮ್ಮಗಾಗ್ತಾರೆ. ಬಹುಶಃ ಇವತ್ತು ನೋಡಿದಾಗ ಜಗತ್ತೇ ತಿರುಗು ನೋಡೋ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಾಬಾ ಸಾಹೇಬರನ್ನು ಎಲ್ಲ ಬೌದ್ಧಿಕ ಜಗತ್ತಂತೂ ನೀವು ವಿದೇಶಗಳಿಗೆ ಹೋದರೆ ಎಲ್ಲ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಗಳನ್ನು ಸ್ಥಾಪಿಸ್ತಾ ಇರೋದನ್ನು ನೋಡ್ತೀವಿ. ಇನ್ನು ಈ ಭಾರತದಲ್ಲಂತೂ ಬಾಬಾ ಸಾಹೇಬರ ಪ್ರತಿಮೆಗಳು ಹೇಗೆ ನಿರ್ಮಾಣಗೊಳ್ತಾ ಇದ್ದಾವೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಅವರ ಒಂದು ಬೌದ್ಧಿಕ ವಿಚಾರಧಾರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾರದಂಥ ನಮ್ಮ ಈ ಸಮಾಜ ಇವತ್ತು ಇನ್ನೇ ಅದೇ ಕಣ್ಣು ನೋಟದಲ್ಲೇ ಇವತ್ತು ಬಾಬಾ ಸಾಹೇಬರನ್ನು ನೋಡ್ತಾ ಇರುವಂತಹ ಒಂದು ವಾತಾವರಣ ಇವತ್ತು ಇದೆ. ಆದರೆ ಎಲ್ಲ ಇವತ್ತು ಪ್ರತಿಯೊಬ್ಬರು ಸಂವಿಧಾನವನ್ನು ಬಗ್ಗೆ ಮಾತಾಡ್ತಾರೆ, ಪ್ರತಿಯೊಬ್ಬರ ಕೈಯಲ್ಲೂ ಇವತ್ತು ಸಂವಿಧಾನ ಇದೆ. ಒಂದು ಕಡೆ ಪ್ರಜಾಪ್ರಭುತ್ವ ಕುಸಿತಾ ಇರಬೇಕಾದ್ರೆ ಆ ಇಡೀ ವ್ಯವಸ್ಥೆ ಇವತ್ತು ಯಾವ ರೀತಿ ಈ ದೇಶದಲ್ಲಿ ಆಡಳಿತ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮನ್ನು ಉಳಿಸಬಲ್ಲ, ನಮ್ಮನ್ನು ಕಾಪಾಡಬಲ್ಲ ಯಾವುದಾದ್ರೂ ಒಂದು ಶ್ರೇಷ್ಠವಾದ ಧರ್ಮ ಗ್ರಂಥ ಇದ್ದರೆ ಅದು ನಮ್ಮ ಸಂವಿಧಾನ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಜ್ಞಾನ ಭರಪೂರ ಓದಿಯಾಗ್ಯಾರೋ ದೊಡ್ಡ ಲೀಡರ್, ಬಾಬಾ ಸಾಹೇಬರ ಜ್ಞಾನ ಸಾಗರ ಓದಿಯಾಗ್ಯಾರೋ ದೊಡ್ಡ ಲೀಡರ್, ಮಹಾಜ್ಞಾನಿಗಳ ಮಾಸ್ತರ ಮಹಾಜ್ಞಾನಿಗಳ ಮಾಸ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೇನಿದು ದಿಕ್ಕೇ ಬದಲಾಗಿ ಹೋಗಿದೆಯಲ್ಲ. ನಾನು ನನ್ನ ಹುಟ್ಟುಹಬ್ಬ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ದು ಇದೇ ಕಾರಣಕ್ಕಾಗಿ. ಈ ಆರಾಧನೆ, ವ್ಯಕ್ತಿ ಪೂಜೆ ಮೌಢ್ಯವನ್ನಷ್ಟೇ ಮಾತ್ರ ಬಿತ್ತಿ ಬೆಳೆಯಬಲ್ಲದು. ನಡೆಗಳಲ್ಲಿ, ನುಡಿಗಳಲ್ಲಿ ಕಂಡುಕೊಳ್ಳುವುದನ್ನು ಗುಡಿಗಳಲ್ಲಿ ಕಂಡುಕೊಳ್ಳುವಂತಾಗಿರುವುದು ವೈಚಾರಿಕ ದಾರಿದ್ರ್ಯ. ಇವರಿಗೆ ನನ್ನ ಆಲೋಚನೆಗಳನ್ನು ಸರಿ ದಿಕ್ಕಿನತ್ತ ನಡೆಸಬೇಕೆಂಬ ಜವಾಬ್ದಾರಿ ಮರೆತಂತಿದೆ. ಕೆಲವರಿಗೆ ನನ್ನ ಹೆಸರು ಒಂದಿದ್ದರೆ ಸಾಕು, ಭೀಮರಾವ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್. ಈ ನನ್ನ ಹೆಸರನ್ನು ತೂಗುಯ್ಯಾಲೆ ಮಾಡಿಕೊಂಡು ತೂಗಿ ತೂಗಿ ಆಕಳಿಸ್ತಾ ದೀರ್ಘ ನಿದ್ರೆ ಜಾರ್ತಾ ಇರೋ ಗುಲಾಮ ಪೀಳಿಗೆ. ಊರಿಗೊಂದು ಬೀದಿಗೊಂದು ನನ್ನ ಹೆಸರು, ಊರೂರು ಮಧ್ಯ ಸರ್ಕಲ್ನಲ್ಲಿ ನನ್ನ ಪ್ರತಿಮೆ. ಅಬ್ಬಬ್ಬಾ, ಲೆಕ್ಕವಿಲ್ಲದಷ್ಟು ಸಂಘ ಸಂಸ್ಥೆಗಳು ನನ್ನ ಹೆಸರಲ್ಲಿ.
ಅಷ್ಟೇ ಅಲ್ಲ, ಇತ್ತೀಚೆಗೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ತಲೆ ಎತ್ತಿ ಬಿಟ್ಟಿವೆಯಂತೆ. ಏಪ್ರಿಲ್ 14 ನನ್ನ ಹುಟ್ಟುಹಬ್ಬವನ್ನಾಗಿ, ಡಿಸೆಂಬರ್ 6 ನನ್ನ ಪರಿನಿರ್ವಾಣದ ದಿನವನ್ನಾಗಿ ದೇಶದ ಉದ್ದಗಲಕ್ಕೂ ಆಚರಿಸ್ತಾ ಇದ್ದಾರೆ. ಆದರೆ ನನ್ನ ಒಳಗನ್ನಾಗಲಿ ನನ್ನ ವಿಚಾರದ ತಿರುಳನ್ನಾಗಲಿ ಮುಟ್ಟುವಂತ ಪೀಳಿಗೆ ಇನ್ನೂ ಬಂದಿಲ್ಲ. ಬಂದೇ ಬರ್ತದೆ ಅನ್ನೋ ಭರವಸೆ ನನ್ನದು. ನಾನು ಅಂತ ಪೀಳಿಗೆಗಾಗಿ ಹುಡುಕ್ತಾನೇ ಇರ್ತೀನಿ, ಕಾಯ್ತಾನೇ ಇರ್ತೀನಿ, ಕಾಯ್ತಾನೇ ಇರ್ತೀನಿ, ಕಾಯ್ತಾನೇ ಇರ್ತೀನಿ. ಓಕೆ ಸರ್. ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅಭಿಪ್ರಾಯ ನಿಮಗೆ ಬಿಟ್ಟಿರ್ತೀನಿ. ಈ ನಾಟಕ ಆಯೋಜನೆ ಮಾಡಿದಂಥ, ನಿರ್ದೇಶನ ಮಾಡಿದಂಥ ನಮ್ಮ ಪ್ರೀತಿಯ ಸಹೋದರರಾದಂಥ ಬಾಬುರಾವ್ ಕಾಂಬ್ಳೆ ಅವರಿಗೆ ನಮ್ಮ ಚಳವಳಿಯ ಭಾಗವಾಗಿ 25,000 ರೂಪಾಯಿನ ಅವರಿಗೆ ಆತ್ಮೀಯರೇ, ಇಲ್ಲಿಯವರೆಗೆ ಅಂಬೇಡ್ಕರ್ ನಾಟಕವನ್ನು ಭಾಳ ತುಂಬ ಚೆನ್ನಾಗಿ ನಮ್ಮೆಲ್ಲರ ಮನಮುಟ್ಟುವಾಗೆ ಈ ತಂಡ ಅಭಿನಯಿಸಿದೆ. ತಂಡಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನಗೆ ನಿಜವಾಗ್ಲೂ ಅಂಬೇಡ್ಕರ್ ಸ್ಟ್ಯಾಚು ನನಗೆ ಒಬ್ಬನ ಅವ್ರಿಗಿರೋ ಶಕ್ತಿ ನನಗೆ ಸಾಧ್ಯನೇ ಇಲ್ಲ. ನಾನಾಗಲಿ ಎಡಳ್ಳಿ ಆಗಲಿ 5 ನಿಮಿಷ ಕೈ ಹಿಡ್ಕೊಂಡು ನಿಂತ್ಕೊಳಕ್ಕಾಗುತ್ತೆ ನನಗೆ. ಅದು ಎಷ್ಟು 15-20 ನಿಮಿಷ ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದು ತಮಾಷೆ ಅಲ್ಲ. ನಿಜವಾಗ್ಲೂ ಕೂಡ ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಶಕ್ತಿಗೆ ಧನ್ಯವಾದ. ಅಂಬೇಡ್ಕರ್ ಪಾತ್ರ ಭಾಳ ಚೆನ್ನಾಗಿ, ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ರಿ. ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಪ್ರದರ್ಶನಗಳಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ನಮ್ಮ ಕಾಂಬ್ಳಿ ಅದು ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ನಾನು ಏನಾರ ಮೀಟಿಂಗ್ ಕರೆದ್ರೆ ಸಾರ್ ಅಲ್ಲಿ ನಾಟಕ ಇದೆ ಅಂತ ಹೇಳ್ತಿರ್ತಾರೆ. ಅಂತ ನಾನು ಬೆಂಗಳೂರಲ್ಲಿ ನಾಟಕ ಮಾಡಬೇಕು ಅಂದಾಗ ಬಂದು ನಾಟಕ ಮಾಡಿಸಿದ್ದಾರೆ. ಧನ್ಯವಾದಗಳು ಕಾಂಬ್ಳಿ. ಮತ್ತು ನಾಟಕವನ್ನು ವಿಶೇಷ ನೋಡಲಿಕ್ಕೆ ಪ್ರಸನ್ನ ಅವರು ಬೆಳಗ್ಗೆ 9 ಗಂಟೆಗೆ ಉಪಹಾರ ತಗೊಂಡು ಕೊಡೋದೇ ಬಂದು ಪ್ರಸನ್ನ ಬಂದಿದ್ದಾರೆ. ನಮ್ಮ ಅಂದಾನಪ್ಪನವರು, ಮಯಾ ಬ್ರಹ್ಮಚಾರಿ ನಮ್ಮ ಅಕಾಡೆಮಿ ಸದಸ್ಯರಾಗಿದ್ದಂಥವರು, ಎಡಳ್ಳಿ ನಮ್ಮ ಶಶಿಕಾಂತ್ ಎಡಳ್ಳಿ ಪತ್ರಕರ್ತರು, ಎಲ್ಲರೂ ಕೂಡ ಭಾಳಷ್ಟು ಜನ ಹಿರಿಯರೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಅಕಾಡೆಮಿ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ಪ್ರತಿ 3ನೇ ಶನಿವಾರ ನಾಟಕ ಇರುತ್ತೆ. ನೀವು ಬನ್ನಿ ಗೆಳೆಯರನ್ನ ಕರೆತನ್ನಿ. ವಿವಿಧ ಜಿಲ್ಲೆಗಳಿಂದ ಬರುವ ನಾಟಕ, ನಿಮ್ಮ ಪ್ರೋತ್ಸಾಹ ಅವರಿಗೆ ಬಹಳ ಮುಖ್ಯ. ಪತ್ರಿಕೆಗಳಲ್ಲಿ